ಮೋಟಾರ್ ಬೈಕ್ ಮೇಲೆ ಈ ಪ್ರಾಣಾಂತಕ ಸಾಹಸ ಯಾಕೆ? ಕೆಲವೇ ಕ್ಷಣಗಳ ಖುಷಿಗಾಗಿ ಪ್ರಾಣವನ್ನೇ ಪಣವಾಗಿಟ್ಟು ನೀವು ನಡೆಸುವ ಈ ಸ್ಟಂಟ್ನ ಪರಿಣಾಮ ಏನ್ ಗೊತ್ತಾ? ಒಂದು, ದುರ್ಮರಣ. ಇಲ್ಲ, ಜೀವನ ಪರ್ಯಂತ ಅಂಗಹೀನರಾಗಿ ಜೀವಚ್ಛವವಾಗಿ ಬಾಳೋದು. ಈ ಭವಿಷ್ಯ ಬೇಡವೇ ಬೇಡ. ವೀಲಿಂಗ್ ಮಾಡಿ ರಸ್ತೆಯನ್ನು ಬಳಸುವ ಎಲ್ಲರಿಗೂ ಕಂಟಕಪ್ರಾಯರಾಗಬೇಡಿ. ವೀಲಿಂಗ್ ದುರ್ವ್ಯಸನದಿಂದ ನೀವು ದೂರವಿರಿ, ಇತರರನ್ನೂ ದೂರವಿರಿಸಿ. ಹೌದು ವೀಕ್ಷಕರೇ, ಮೋಜು ಮಸ್ತಿ ರೀಲ್ಸ್ ಶೋಕಿಗೆ ಗ್ಯಾಂಗ್ ಕಟ್ಟಿಕೊಂಡು ಯುವಕರು ಹೈವೇಗಳಲ್ಲಿ ಬೈಕ್ ವೀಲಿಂಗ್ ಮಾಡಿ ಒಚ್ಚಾಟ ಮೆರೆಯುತ್ತಿದ್ದಾರೆ. ಪೊಲೀಸರು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕಂಬಿ ಹಿಂದೆ ಕೂರಿಸಿದ್ರೂ ವೀಲಿಂಗ್ ಮಾಡುವುದನ್ನ ನಿಲ್ಲಿಸಲ್ಲ. ಇತರೆ ವಾಹನ ಸವಾರರಿಗೆ ಸಮಸ್ಯೆಯಾಗುತ್ತೆ, ಅಪಘಾತ ಸಂಭವಿಸಬಹುದು ಎಂದು ತಿಳಿದಿದ್ರೂ ವೀಲಿಂಗ್ ಮಾಡುವುದನ್ನ ನಿಲ್ಲಿಸುತ್ತಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಕಡೆ ಯುವಕರು ವೀಲಿಂಗ್ ಮಾಡುವ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿವೆ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಆಗಸ್ಟ್ 15ರಂದು 12 ಬೈಕ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡಿದ್ದಾರೆ. ಇದನ್ನ ಮುಂದೆ ಚಲಿಸುತ್ತಿದ್ದ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪೇದೆ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಕೆಲವೊತ್ತಿಗೆ ವೀಲಿಂಗ್ ಮಾಡಿ ಪುಂಡಾಟ ಮೆರೆದ ಯುವಕರು ನಂದಿ ಪೊಲೀಸ್ ಠಾಣೆಯ ಅತಿಥಿಗಳಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸುಮಾರು ಟೈಮ್ಸ್ ನಮಗೆ ಈ ಥರ ಕಂಪ್ಲೇಂಟ್ ಬಂದಿದೆ ಪಬ್ಲಿಕ್ಕಿಂದ. ಮತ್ತು ರೀಸೆಂಟಾಗಿ ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ ಪಬ್ಲಿಕ್ಕಿಂದ ಈ ಥರ ಯಂಗ್ ಹುಡುಗರು ಮಾಡಿಫೈಡ್ ಬೈಕ್ಸಲ್ಲಿ ಮತ್ತು ವಿದೌಟ್ ನಂಬರ್ ಪ್ಲೇಟ್ ಬೈಕ್ಸಲ್ಲಿ, ಡಿಫೆಕ್ಟೆಡ್ ಬೈಕ್ಸಲ್ಲಿ ಈ ಥರ ವೀಲಿ ವಗೇರ ಮತ್ತು ಬೇರೆ ಬೇರೆ ಸ್ಟಂಟ್ ಮಾಡ್ತಾರೆ, ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡ್ತಾರೆ. ಆ ಕಾರಣ ಬಗ್ಗೆ ಆಕ್ಸಿಡೆಂಟ್ಸ್ ಕೂಡ ಆಗ್ತಾಯಿದೆ. ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆಮೇಲೆ ನಾವು ಈಗ ರೀಸೆಂಟಾಗಿ ನಮ್ಮ 15th ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಆ ದಿನ ಕೂಡ ಸುಮಾರು ಜನ ಹುಡುಗರು ಯಂಗ್ಸ್ಟರ್ಸ್ ಎಲ್ಲ ಕಡೆ ಡಿಸ್ಟಿಕಲ್ಲಿ ಬೇರೆ ಬೇರೆ ಜಾಗದಲ್ಲಿ ಈ ಥರ ವೀಲಿ ವಗೇರ ಸ್ಟಂಟ್ ವಗೇರ ಮಾಡ್ತಾ ಇದ್ದಾರೆ. ಈ ಥರ ಮಾಹಿತಿ ಬಂದಿದೆ. ಅದನ್ನು ನಾವು ಸ್ಟ್ರಿಕ್ಟಾಗಿ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಮತ್ತು ನಮ್ಮ ಹೈವೇ ಮೊಬೈಲ್ಸ್ ಇದೆ, ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಇದೆ, ERSS ವೆಹಿಕಲ್ಸ್ ಇದೆ. ಮತ್ತು ನಮ್ಮೆಲ್ಲ ಸಿಬ್ಬಂದಿ ಚೆಕ್ ಪೋಸ್ಟಲ್ಲಿ ಇದೇ ಥರದ್ದು ವೆಹಿಕಲ್ಸ್ಗೆ ಸ್ಪಾಟ್ ಮಾಡಿದ್ದಾರೆ. ನಮಗೆ ವೀಡಿಯೋಸ್ ಏನು ಬಂದಿದೆ ಆ ವೀಡಿಯೋಸಿಂದ ನಂಬರ್ ವಗೇರ ಚೆಕ್ ಮಾಡಿ ಮತ್ತು ಬೇರೆ ಥರ ಅನಾಲಿಸಿಸ್ ಮಾಡಿ ಎಲ್ಲ ಕಡೆ ನಾವು ನಾಕಾಬಂದಿ ಹಾಕಿ ನಮಗೆ ಈ ಥರ ನಂದಿ ಸ್ಟೇಷನ್ ಲಿಮಿಟ್ಸಲ್ಲಿ 12 ವೆಹಿಕಲ್ಸ್, ಸ್ಕೂಟಿ ಮತ್ತು ಮಾಡಿಫೈಡ್ ಬೈಕ್ಸ್, ಹೈ ಎಂಡ್ ಬೈಕ್ಸ್ ಈ ಥರ ಸಿಕ್ಕಿದೆ. ಜೊತೆಗೆ ಅವ್ರದ್ದು ರೈಡರ್ಸ್ ಕೂಡ ಸಿಕ್ಕಿದೆ. ಸೊ ಎಲ್ಲ ಗಾಡಿಗೆ ಆ ಗಾಡಿ ಯಾವುದು ಗಾಡಿ ಈ ಥರ ಕೂಡ ಇದೆ ಸೈಲೆನ್ಸರ್ಸ್ಗೆ ಮಾಡಿಫೈ ಮಾಡಿದ್ದಾರೆ, ಜಾಸ್ತಿ ಸೌಂಡ್ ಬರ್ತಾ ಇದೆ. ವಿದೌಟ್ ನಂಬರ್ ಪ್ಲೇಟ್, ವಿದೌಟ್ ರಿಜಿಸ್ಟ್ರೇಷನ್ ಗಾಡಿ ಕೂಡ ಇದೆ. RX 100 ವೆಹಿಕಲ್ಸ್ ಇದೆ, ಡ್ಯೂಕ್ ವೆಹಿಕಲ್ಸ್ ಇದೆ. ಜೊತೆಗೆ ಹೋಂಡಾ ಡಿಯೋ ಸ್ಕೂಟಿ ವಗೇರ ಕೂಡ ಇದೆಯಾ. ಸೊ ನಾವು ನಮಗೆ ಚೆಕ್ ಪೋಸ್ಟ್ ನಾಕಾಬಂದಿ ಟೈಮಲ್ಲಿ ಯಾರು ಸಿಕ್ಕಿದೆ ನಾವು ಎಲ್ಲರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಅವ್ರ ವೆಹಿಕಲ್ಸ್ಗೆ ಸೀಸ್ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಈಗ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ದು ಕೇಸಸ್ ಹಾಕಿದ್ದೀವಿ ಅವ್ರ ಮೇಲೆ. ಇನ್ನು ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ನಂದಿಬೆಟ್ಟ, ಇಶಾ ಫೌಂಡೇಶನ್ ಈ ಪ್ರದೇಶಗಳಲ್ಲಿ ಪ್ರವಾಸಿಗರು ಬರ್ತಾರೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿ ಇರುವುದರಿಂದ ಪುಂಡರು ಶೋಕಿಗೆ, ರೀಲ್ಸ್ಗೆ ವೀಲಿಂಗ್ ಮಾಡಿ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಯುವಕರು RX 100, R15 ಡಿಯೋ, ಪಲ್ಸರ್ ಬೈಕ್ನಲ್ಲಿ ವೀಲಿಂಗ್ ಮಾಡಿ ನಂದಿ ಠಾಣೆಯ PSI ಹರೀಶ್ ನೇತೃತ್ವದಲ್ಲಿ 12 ಬೈಕ್ಗಳನ್ನು ಹಿಡಿದು ಸೀಸ್ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ವೀಲಿಂಗ್ ಮಾಡಿದ ಬೈಕ್ ಸೀಸ್ ಮಾಡಿ ಪ್ರಕರಣ ದಾಖಲಿಸಿಕೊಂಡಿರುವ ನಂದಿ ಪೊಲೀಸರಿಗೆ SP ಕುಶಾಲ್ ಚೌಕ್ಸೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಸಿನ್ಸ್ ಬೆಂಗಳೂರು ಔಟ್ಸ್ಕರ್ಟ್ಸ್ ಇದೆ ನಮ್ಮ ಡಿಸ್ಟ್ರಿಕ್ಟ್. ಸೊ ಬೆಂಗಳೂರಿಂದ ಸುಮಾರು ಜನ ಬರ್ತಾರೆ. ಜೊತೆಗೆ ಬೇರೆ ಬೇರೆ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಕೂಡ ಇದೆ, ನಂದಿ ಮತ್ತು ಈಶಾ ಫೌಂಡೇಶನ್ ಮತ್ತು ಚಿಂತಾಮಣಿ ಸೈಡ್ ಮುರುಗಮಲ ಈ ಜಾಗ ಸುಮಾರು ಜನ ಯಂಗ್ಸ್ಟರ್ಸ್ ವೀಕೆಂಡ್ಸ್ಗೆ ಬರ್ತಾರೆ. ಸೊ ನಾವು ಕಂಟಿನ್ಯೂಸ್ ಆಗಿ ಈಗ ಚೆಕ್ ಪೋಸ್ಟ್ ಹಾಕ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನೋಡಿ, ಇದು ಎಲ್ಲ ಮೋಸ್ಟ್ಲಿ ಡಿಫೆಕ್ಟಿವ್ ವೆಹಿಕಲ್ಸ್, ಮಾಡಿಫೈಡ್ ವೆಹಿಕಲ್ಸ್ ಥರ ಇದೆ. ಅವರು ಹೈವೇಯಲ್ಲಿ ಯಾವ ಜಾಗ ಚೆನ್ನಾಗಿ ರೋಡ್ ಸಿಗುತ್ತೆ ಆ ಜಾಗ ಮೋಸ್ಟ್ಲಿ ಮಾಡ್ತಾರೆ, ಶೋ ಆಫ್ ಮಾಡ್ತಾರೆ. ಜೊತೆಗೆ ರೀಲ್ಸ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ, ಅವ್ರದ್ದು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ID ಶೇರ್ ಮಾಡ್ತಾರೆ. ಸೊ ನಾವು ಈಗ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆ ಇನ್ಸ್ಟಾಗ್ರಾಮ್ಸಲ್ಲಿ ಕೂಡ ಚೆಕ್ ಮಾಡಿದ್ದೀವಿ ಅವ್ರದ್ದು. ಜೊತೆಗೆ ಅವ್ರದ್ದು ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಚೆಕ್ ಮಾಡ್ತೀವಿ ನಾವು ಅವ್ರದ್ದು ಈ ಥರ ಯಾವುದು ಗ್ರೂಪ್ ಇದೆ, ಗ್ಯಾಂಗ್ ಇದೆ
ಹುಡುಕಿ ಪದೇ ಪದೇ ಈ ಥರ ಬೇರೆ ಬೇರೆ ಜಾಗ ಹೋಗಿ ಈ ಥರ ಮಾಡ್ತಾ ಇದ್ದಾರೆ, ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಆ ವಿಚಾರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ. ಎಷ್ಟು ಗಾಡಿಗಳು ಸೀಸ್ ಮಾಡಿದ್ದಾರೆ, ಎಷ್ಟು ಕೇಸ್ ಆಗಿದೆ? ಈಗ ರೀಸೆಂಟಾಗಿ 15th ಆಗಸ್ಟ್ ಡೇಯಲ್ಲಿ ನಾವು 12 ಗಾಡಿ ಸೀಸ್ ಮಾಡಿದ್ದೀವಿ. ಬೇರೆ ಬೇರೆ ವೆಹಿಕಲ್ಸ್ ಇದೆ, ಸ್ಕೂಟಿ, ಬೈಕ್ಸ್ ಮತ್ತು ಹೈ ಸ್ಪೀಡ್ ಬೈಕ್ಸ್ ವಗೇರ ಕೂಡ ಇದೆ. ಟೋಟಲ್ 13 ಜನ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ರೇಷನ್ ನೆಗ್ಲಿಜೆಂಟ್ ಡ್ರೈವಿಂಗ್. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಪುಂಡರು ಯಾರು ವೀಲಿಂಗ್ ಮಾಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಚೆಕ್ ಪೋಸ್ಟ್ ನಿರ್ಮಿಸಿ ನಾಕಾಬಂದಿ ಹಾಕಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.